ನಾನಿಲ್ಲಿ ಒಂದು ಕರಿ ಮಾಡ್ಕೊಳ್ಳೋದಕ್ಕೆ 3 ಟೊಮೊಟೊ ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ್ಮೇಲೆ ಇದಕ್ಕೆ ಮಧ್ಯ ಭಾಗಕ್ಕೆ ಕಟ್ ಮಾಡಿಕೊಂಡು, ಮಧ್ಯ ಭಾಗ ಅಂದರೆ ಅರ್ಧ ಭಾಗ ಇರುತ್ತಲ್ವ, ಅದರಲ್ಲಿ 3 ಭಾಗವಾಗಿ ಕಟ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ದಪ್ಪ ದಪ್ಪವಾಗಿ ಈ ರೀತಿ ಶೇಪ್ ಬರೋ ಥರ ಕಟ್ ಮಾಡಿಕೊಂಡು ಈ ರೀತಿ ಬಿಡಿಸಿಟ್ಕೋಬೇಕು. ಬಿಡಿಸೋದಕ್ಕೆ ಟೈಮ್ ಇಲ್ಲ ಅನ್ನೋರು ನೀಟಾಗಿ ಈರುಳ್ಳಿನ ಸಿಪ್ಪೆ ತೆಗೆದು ಹೆಚ್ಕೊಂಡ್ರೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈ ರೀತಿ ಈರುಳ್ಳಿನ ಬಿಡಿಸಿಟ್ಕೊಂಡು ಟೊಮೊಟೊನ ಹೆಚ್ಕೊಳ್ತಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಬಾದಾಮಿ ಟೊಮೊಟೊ ತೊಗೊಂಡಿರೋದ್ರಿಂದ 3 ತೊಗೊಂಡಿದ್ದೀನಿ. ನೀವೇನಾದರೂ ಹುಳಿ ಟೊಮೊಟೊ ತೊಗೊಂಡ್ರೆ 2 ಸಾಕಾಗುತ್ತೆ. ಸ್ವಲ್ಪ ಹುಳಿ ಟೊಮೊಟೊ ಹುಳಿ ಇರುತ್ತಲ್ವ, ಹಾಗಾಗಿ ಹುಳಿ ಟೊಮೊಟೊ ತೊಗೊಳ್ಳೋದಾದರೆ 2 ತೊಗೊಳ್ಳಿ. ಬಾದಾಮಿ ಟೊಮೊಟೊ ತೊಗೊಳ್ಳೋದಾದರೆ 3 ತೊಗೊಳ್ಳಿ. ಟೊಮೊಟೊನೂ ಅಷ್ಟೇ ಈ ರೀತಿ ಮಧ್ಯ ಭಾಗಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ 3 ಭಾಗವಾಗಿ ಕಟ್ ಮಾಡಿಕೊಂಡು, ಅಂದರೆ ಈ ರೀತಿ ದಪ್ಪವಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಅಂದರೆ ಪೂರ್ತಿ ರೋಸ್ಟ್ ಆಗೋವರೆಗೂ ಅಲ್ಲ, ಒಂದು ಅರ್ಧಂಬರ್ಧ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಾಡ್ತಾ ಇದೆ ಅಂತ. ಸ್ವಲ್ಪ ಟೈಮ್ ಇಲ್ಲ, ಬೇಗ ಬಾಡಬೇಕಂದ್ರೆ ಸ್ವಲ್ಪ ಉಪ್ಪಿನ ಪುಡಿ ಉದುರಿಸ್ಕೊಂಡ್ರೆ ಬೇಗ ಬಾಡುತ್ತೆ. ನೋಡಿ ಈ ರೀತಿ ಈರುಳ್ಳಿ ಟೊಮೊಟೊನ ಒಂದು ಅರ್ಧಂಬರ್ಧ ಬಾಡಿಸ್ಕೊಂಡ್ಮೇಲೆ, ಬಾಡಿಸ್ಕೊಳ್ಳೋದಂದ್ರೆ ನಮ್ಮ ಕಡೆ ರೋಸ್ಟ್ ಮಾಡೋದು ಅಂತಾರಲ್ಲ, ಅದನ್ನು ನಮ್ಮ ಕಡೆ ಈರುಳ್ಳಿ ಟೊಮೊಟೊನ ಬಾಡಿಸ್ಕೊಳ್ಳೋದಂತಾರೆ. ಈ ರೀತಿ ಹುರ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊನ ಒಂದು ಮುಕ್ಕಾಲು ಭಾಗ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು ಬಾಣಲೆಯಲ್ಲೇ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ, 1-2 ಮೆಣಸು, ಒಂದು ಸ್ವಲ್ಪ ಪಲಾವ್ ಎಲೆ ಅಂದರೆ ಒಂದು ಅರ್ಧ ಪಲಾವ್ ಎಲೆ ಹಾಕ್ಕೊಂಡು ಒಂದು ಸಲ ಹುರ್ಕೊಳ್ತಿದ್ದೀನಿ. ಈರುಳ್ಳಿ ಟೊಮೊಟೊ ಈ ಮಸಾಲನೆಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ ನಾನು. ನೋಡಿ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ನೀರು ಹಾಕಿದಲೇ ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಮಾಡಿಸ್ಕೊಂಡ್ಮೇಲೆ ಇದನ್ನು ಒಂದು ತಟ್ಟೆಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಉಳ್ಕೊಂಡಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡು, ಮೊದಲು ಒಂದು ಮುಕ್ಕಾಲು ಭಾಗ ಈರುಳ್ಳಿ ಟೊಮೊಟೊನ ಬಾಡಿಸ್ಕೊಂಡಿರೋದನ್ನು, ಅಂದರೆ ಹುರಿದಿರೋದನ್ನು ಇಟ್ಕೊಂಡಿದ್ವಲ್ವ, ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ಈಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪೌಡ್ರು, 1/4 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅಡುಗೆ ಅರಿಶಿನ, 1/4 ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮೊದಲೇ 1/4 ಭಾಗ ಈರುಳ್ಳಿ ಟೊಮೊಟೊಗೆ ಸ್ವಲ್ಪ ಮಸಾಲೆ ಹಾಕಿ ಹುರಿದಿಟ್ಕೊಂಡಿರ್ತೀವಲ್ವ, ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಪನ್ನೀರನ್ನು ಹುರಿದಾಕೋಬೋದು, ಇಲ್ಲ ಕಾಬೂಲ್ ಕಡಲೆಕಾಳು ಇರುತ್ತಲ್ವ ಅದನ್ನು ನೆನೆಸಿ ಬೇಯಿಸ್ಕೊಂಡು ನೀರನ್ನು ತೆಗೆದು ಕಾಳುಗಳನ್ನ ಇದಕ್ಕೆ ಸೇರಿಸ್ಕೊಳ್ಬೋದು. ಏನೂ ಇಲ್ಲ ಮನೇಲಿ ಈರುಳ್ಳಿ ಟೊಮೊಟೊ 1-2 ಹಸಿಮೆಣಸಿನ್ಕಾಯಿ ಇದೆ ಅಂದಾಗ ಇದನ್ನು ಟ್ರೈ ಮಾಡಿ. ಸಿಂಪಲ್ಲಾಗಿ ಸಖತ್ ರುಚಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು, ಅಂದರೆ ನೀವು ಎಷ್ಟು ಕ್ವಾಂಟಿಟಿಲಿ ಪಲ್ಯ ಮಾಡ್ತೀರೋ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ನೋಡಿ ಈ ರೀತಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಈರುಳ್ಳಿ ಟೊಮೊಟೊ ಕರಿ ರೆಡಿ ಆಗುತ್ತೆ. ಸಖತ್ ರುಚಿಯಾಗಿತ್ತು. ಯಾವುದೇ ಹೋಟ್ಲಲ್ಲಿ ಸಿಗುವಂತಹ ಕರಿಗಿಂತಲೂ ಏನು ಕಮ್ಮಿ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದ್ರ ಜೊತೆಗೆ ಪೂರಿ ಜೊತೆಗೆ ನಂಚ್ಕೊಂಡು ತಿನ್ಬೋದು, ರೊಟ್ಟಿ, ಚಪಾತಿ, ಪರೋಟ ಜೊತೆಗೂ ಇದನ್ನು ನಂಚ್ಕೊಂಡು ತಿನ್ಬೋದು. ಅಷ್ಟೇ ಯಾಕೆ, ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಏನೂ ಇಲ್ಲ ಮನೆಯಲ್ಲಿ 3 ಟೊಮೊಟೊ, 3 ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಇದೆ ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.